ಇನ್ನು ರಾಜ್ಯದಲ್ಲಿ ಉಪಚುನಾವಣಾ ಕಣ ದಿನ ದಿನಕ್ಕೂ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅದರಲ್ಲೂ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೀತಾ ಇದೆ. ಕಾಂಗ್ರೆಸ್ ವಿರುದ್ಧ ಬಂಡಾಯ ಎದ್ದಿದ್ದ ಸಾದಿಕ್ ಪೈಲ್ವಾನ್ ಮನವೊಲಿಸುವಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಕ್ಸಸ್ ಆಗಿದ್ದಾರೆ. ಇವತ್ತು ಕಾಂಗ್ರೆಸ್ ಹಿರಿಯ ನಾಯಕರ ಸಂಧಾನದ ಬಳಿಕ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ ಪೈಲ್ವಾನ್. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಂಧಾನ ಸಭೆ ಸಕ್ಸಸ್ ಆಗಿದೆ. ಯಾವುದೇ ಷರತ್ತುಗಳಿಲ್ಲದೆ ಪಕ್ಷದ ಅಧಿಕೃತ ಅಭ್ಯರ್ಥಿಗೆ ಬೆಂಬಲ ನೀಡುವುದಾಗಿ ಪೈಲ್ವಾನ್ ಘೋಷಣೆ ಮಾಡಿಕೊಂಡಿದ್ದಾರೆ. ನಮ್ಮ ಎಸ್ ಮಲ್ಲಿಕಾರ್ಜುನ್ ಮಗನಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಕ್ಕಿದೆ. ಖಂಡಿತವಾಗೂ ಅಲ್ಪಸಂಖ್ಯಾತರು, ಆಯಂದ ವರ್ಗದ ಜನ, ಎಲ್ಲ ಧರ್ಮದ ಜನ ಅವರಿಗೆ ಭುಜ ಹಚ್ಚಿ ಅಂತರ ಮತದಿಂದ 9ನೇ ತಾರೀಕಿಗೆ ನಾವು ಮತ ನೀಡಿ ನಾವು ವಿಧಾನಸಭೆಗೆ ಅವರಿಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿ ತಮ್ಮ ಮೂಲಕ ಮಾಧ್ಯಮದ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸ್ಪರ್ಧೆಯಿಂದ ನಾನು ರಿಟೈರ್ ಆಗಿದ್ದೀನಿ. ಕಾಂಗ್ರೆಸ್ಸಿಗೆ ನಾನು ಭುಜ ಹಚ್ಚಿ ಗೆಲ್ಲಿಸಿ ನಾನು ಕಳಿಸ್ಕೊಡ್ತೇನೆ ಅಂತೇಳಿ ತಮ್ಮ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ರಿಜ್ವಾನ್ಗೆ ಮತ್ತು ನಮ್ಮ ಸಲೀಮ್ಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದು ಅವರು ಮುಖ್ಯಮಂತ್ರಿ ಮತ್ತು ನಮ್ಮ ಮಾರ್ಗದರ್ಶನದಲ್ಲಿ ಆದೇಶದಲ್ಲಿ ಅವ್ರು ಹೋಗಿ ಕೆಲಸ ಮಾಡಿ ನಮ್ಮ ಉತ್ಸಾಹನ ಪೈಲ್ವಾನ್ ಕರ್ಕೊಬಂದಿದ್ದಾರೆ. ಅವರೆಲ್ಲ ಕುಟುಂಬದವರೆಲ್ಲ ಮೊದಲಿಂದನೂ ನನಗೆ ಆಪ್ತ. ಅವ್ರ ಮಗ ನಮ್ಮ NSU ಪ್ರೆಸಿಡೆಂಟ್ ಆಗಿದ್ದರು, ಅವ್ರ ತಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದರು, ಇವರು ಬ್ಲಾಕು. ನಾವೆಲ್ಲ ಮಾತಾಡಿದ್ದೀವಿ, ಚೀಫ್ ಮಿನಿಸ್ಟ್ರು ನಾವೆಲ್ಲ ಮಾತಾಡಿದ್ದೀವಿ. ನಿನ್ನೆ ರಾತ್ರಿ ಮಾತಾಡಿದ್ದು ಇವತ್ತು ನುಡಿದಂತೆ ನಡೆದಿದ್ದಾರೆ, ಮಾತು ಕೊಟ್ಟಿದ್ದಾರೆ. ನಮಗೂ ಕೂಡ ಅವ್ರ ಮೇಲೆ ಭರವಸೆ ಇದೆ. ರಿಜ್ವಾನ್ ಮತ್ತೆ ಸಲೀಂ ಹೋಗಿದ್ರು, ಅವ್ರು ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗ್ಬಿಟ್ಟಿತ್ತು. ಸೊ ಹಂಗಾಗಿ ತೆಗಿಸಕ್ಕಾಗಲಿಲ್ಲ. ಸೊ ಅವರು ಮನವೊಲಿಸಿ ಅವ್ರನ್ನ ರಿಟೈರ್ ಆಗಬೇಕು ಅಂತ ಹೇಳಿ ಅವರು ಒಪ್ಕೊಂಡು, ಯಾಕೆಂದ್ರೆ ಅವರು ಕಾಂಗ್ರೆಸ್ನಲ್ಲೇ ಸುಮಾರು 40 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಇದ್ದಾರೆ. ಕಾಂಗ್ರೆಸ್ಸಿನ ಕಟ್ಟಾಳೋ ಅವರು, ನಿಷ್ಠಾವಂತ ಕಾರ್ಯಕರ್ತ. ಸೊ ಮುಸಲ್ಮಾನರು ಸುಮಾರು 70,000ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಅವರು ಕೂಡ ಟಿಕೆಟ್ ಬಯಸಿದ್ರು ಈ ಸಾರಿ. ಕೊನೆಗೂ ಸಿದ್ದರಾಮಯ್ಯನವರೇ ಎಂಟ್ರಿ ಆಗ್ಬೇಕಾಯ್ತು ಮ್ಯಾಮ್. ಸಿದ್ದರಾಮಯ್ಯನವರು ಮೊದಲನೇ ದಿನದಿಂದನೇ ಎಂಟ್ರಿನೇ ಇದ್ದಾರೆ. ಅವರು ಎಂಟ್ರಿ ಇದ್ದಾರೆ, ಸ್ವಲ್ಪ ಡಿಲೇ ಮಾಡಿದ್ದಾರೆ ಅಷ್ಟೇ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಇಲ್ಲ ಇವರು ಸಾದಿಕ್ ಸೋಲ್ಡ್ ಔಟ್, ಹಣಕ್ಕಾಗಿ ಡಿಮ್ಯಾಂಡ್, ನೀರ್ ಸಾದಿಕ್ ಅಂತ ಎಲ್ಲ ಪೋಸ್ಟ್ ಗಳು ಹಾಕ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಯಾವುದೇ ಮ್ಯಾಚ್ ಆಗ್ಲಿ, ಅದು ಎನಿ ಮ್ಯಾಚ್ ಯಾವಾಗ ಇಂಟ್ರೆಸ್ಟ್ ಬರುತ್ತೆ ಹೇಳು? ಲಾಸ್ಟ್ 5 ಓವರ್ ಸಖತ್ ಟಫ್ ಫೈಟ್ ಇದ್ದಾಗ ಈ ಸಾದಿಕ್ ಅವರ ಎಕ್ಸಿಟ್ ಇಂದಾಗಿ ದಾವಣಗೆರೆ ದಕ್ಷಿಣದಲ್ಲಿ ಕುತೂಹಲನೇ ಕಡಿಮೆ ಆಗೋಗ್ಬಿಟ್ಟಿದೆ. 1 2 ಅಲ್ಲಿ ನೋಡಿ ಅವರಿಬ್ರು ಮಾತುಕತೆ ನೋಡಿ. ಸಿದ್ದರಾಮಯ್ಯನವರು ಆ ಸಾದಿಕ್ ಅವ್ರ ಮುಖ ಹಿಂಗ ನೋಡ್ತಿದ, ಒಪ್ಪಿ ತಪ್ಪಿ ಏನಾದ್ರು ತಪ್ಪಿಗಿಪ್ ಆಡ್ಗಿಡಾರ, ಉಲ್ಟಾ ಗಿಲ್ಟಾ ಹೊಡೆದ್ ಗಿಡದಾರ ಅಂತ. ಸೊ ನೋಡಿ, ಹಂಗೆ ನೋಡ್ತಾ ಇರಿ ಸ್ವಲ್ಪ ಅವ್ರ ಬಾಡಿ ಲ್ಯಾಂಗ್ವೇಜು, ಅವ್ರ ಎಕ್ಸ್ಪ್ರೆಷನ್ಸ್ ಎಲ್ಲ ಮಾತು. ಅವ್ರು ಇಲ್ಲ ನಾ ಹಿಂದೆ ಸರ್ದಿದ್ದೀನಿ ಅಂದ ತಕ್ಷಣ ಅವ್ರ ಮುಖದಲ್ಲಿ ಒಂದು ನಗು ಬರುತ್ತೆ. ಯಪ್ಪ ಮುಗೀತು ನನ್ಕ ಹಿಂದೆ ಅಲ್ಲಿ ನೋಡಿ, ಹಿಂದೆ ಸರ್ದಿದ್ದೀನಿ ಅಂದ ತಕ್ಷಣ ಅಲ್ಲಿ ಮಟ್ಟ ಅವ್ರನ್ನೇ ದೃಷ್ಟಿ ಇಟ್ಟು ನೋಡ್ತಿದ್ರಿ, ಏನಾದ್ರು ಉಲ್ಟಾ ಗಿಲ್ಟಾ ಹೊಡೆದ್ ಗಿಡ್ದಾನ ಮಾರಯ್ಯ ಅಂತ. ಸುರೇಶ್ ಕುಮಾರ್ ಅವ್ರ ಒಂದು ಪೋಸ್ಟ್ ಹಾಕಿದ್ದಾರೆ. ದೇವ್ರು ಬಂದ್ರು ನನ್ನ ನಾಮಪತ್ರ, ಯಾರು ಸುರೇಶ್ ಕುಮಾರ್ MLA ರಾಜಾಜಿನಗರ, ದೇವ್ರು ಬಂದ್ರು ನನ್ನ ನಾಮಪತ್ರ ವಾಪಸ್ ಪಡೆಯೋದಿಲ್ಲ ಅಂತ ನಿನ್ನೆ ಘೋಷಿಸಿದ್ರು. ಆದ್ರೆ ಬಂಡಾಯದ ಮಾತಿನ ಸಾದಿಕ್ ಪಕ್ಕದಲ್ಲಿ ಕುಳಿತ ಶ್ರೀ ಸಿದ್ದರಾಮಯ್ಯನವರು ಹೇಳಿಕೊಟ್ಟಂತೆ ನಾನು ಚುನಾವಣಾ ರಂಗದಿಂದ ನಿವೃತ್ತನಾಗ್ತಿದ್ದೇನೆ ಅಂತ ಹೇಳಿದ್ದಾರೆ. ಅಂದ್ರೆ 2 ಸಂಗತಿಗಳು ಸ್ಪಷ್ಟ. ಸಾದಿಕ್ ಎಂದಿಗೂ ಪೈಲ್ವಾನ್ ಆಗಿರ್ಲಿಲ್ಲ ಮತ್ತು ಸಾದಿಕ್ಕಿಗೆ ಶ್ರೀ ಸಿದ್ದರಾಮಯ್ಯ ಅವರು ತನ್ನ ದೇವರಿಗಿಂತ ದೊಡ್ಡ ಶಕ್ತಿ. ಯಾಕಂದ್ರೆ ದೇವ್ರು ಬಂದ್ರು, ನಾನು ಆಡ ಭಾಷೆಯಲ್ಲಿ ಹೇಳೋದ್ ಬಿಟ್ರೆ, ದೇವ್ರು ಬಂದ್ರು ನಾನ್ ಕೇಳಲ್ಲ, ದೇವ್ರು ಬಂದ್ರು ಹೇಳಿದ್ರು ನಾ ಮಾಡಲ್ಲ ಅಂತ ಅಪ್ನೆ ಆಪ್ಕಾ ವಿ ನಹಿ ಸುಂತ ಅಂತ. ಸೊ ಅವರ ಬಂಡಾಯವನ್ನ ಶಮನ ಮಾಡಿದ್ದಾರೆ. ಅವರು ಸುಮ್ನೇನೆ ಬಂಡಾಯ ಶಮನ ಆಗುತ್ತಾ? ಅವ್ರಿಗೆ ಏನಾದ್ರು ಹೇಳಿರ್ಬೇಕು, ಅವರು ಸ್ಥಾನಮಾನಗಳ ಬಗ್ಗೆ ಹೇಳಿರ್ಬೇಕು ಅಥವಾ ಬೇರೆ ವಿಚಾರಗಳ ಬಗ್ಗೆ ಹೇಳಿರ್ಬೇಕು. ಬಟ್ ಜಮೀರ್ ಅಹಮದ್ ಖಾನ್ ಅವರು ಈ ಇಡೀ ಸಿನಾರಿಯೋ ಸೀನ್ ಅಲ್ಲಿ ಇಲ್ಲ. ಅವರು ಕೇರಳದಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾರೆ.
ಅದು ಬೆಸ್ಟ್ ಮೂವ್ ಅವ್ರ ಪಾಲಿಗೆ. ಯಾಕಂದ್ರೆ ಮುಖ ಮುಚ್ಚಿಕೊಳ್ಳುವಂತಹ ಒಂದು ಮುಖ ಉಳಿಸಿಕೊಳ್ಳುವಂತಹ ಪ್ರಯತ್ನ ಅದು. ಹೌದು. ಸೊ ಹೀಗಾಗಿ ನೋಡಿ ಮೀರ್ ಸಾದಿಕ್ ಅಂತ ಹಾಕಿದ್ದಾರೆ ಬಹಳಷ್ಟು ಮೀಡಿಯಾ ಪೋಸ್ಟ್ಗಳು. ಈಗ ನನಗಿರುವಂತ ಕ್ಯೂರಿಯಾಸಿಟಿ, ಇವ್ರು ನಂಬಿದ್ರಲ್ಲ ಸಾದಿಕ್ ಅವ್ರನ್ನ, ನಂಬಿ ಮುಸಲ್ಮಾನ ಸಮುದಾಯ ಪಾಪ ಹೌದು. ಹೋ ಅಂತ ಚೀರ್ತಿತ್ತಲ್ಲ, ಅವ್ರೇನ್ ಮಾಡ್ತಾರ ಈಗ ಅಂತ. ಓಟ್ ಹಾಕಕ್ ಬರ್ತಾರ, ಓಟ್ ಹಾಕಲ್ವಾ, ಬಂದ್ರು ನೋಟಾ ಒತ್ತುತ್ತಾರ, ಬಿಜೆಪಿ ಅವ್ರಿಗೆ ಒತ್ತುತ್ತಾರ, ಆಗಿದ್ದಾಗ್ಲಿ ಅಂತ ಕಾಂಗ್ರೆಸ್ ಅವ್ರಿಗೆ ಒತ್ತುತ್ತಾರ. ಅದು ಅತಿ ದೊಡ್ಡ ಕ್ಯೂರಿಯಾಸಿಟಿ ಈಗ ಉಳಿದಿರೋದು. ಅಲ್ಲಿರುವಂತ ಅಲ್ಪಸಂಖ್ಯಾತ ಸಮುದಾಯ ಯಾರನ್ನ ನಂಬುತ್ತಾರೆ, ಯಾರನ್ನ ನಂಬಿದ್ರು ಅವ್ರು ಉದ್ದುದ್ದ ಕೈ ಕೊಟ್ಟು ಹೋಗ್ತಿದ್ದಾರೆ. ಹೌದು. ಪಾಪ ಪಾಪ ಮುಸಲ್ಮಾನ ಸಮುದಾಯ. ಮುಂದಕ್ಕೆ ಹೋಗೋಣ.